ನಾವು ಈ ರೀತಿ ಅಡ್ಡದಾರಿ ಹಿಡಿತಕ್ಕಂಥದ್ದು, ಈ ರೀತಿ ವಾಮ ಮಾರ್ಗದ ಮೂಲಕ ನಾವು ಇನ್ನೊಬ್ಬರನ್ನ ತೇಜೋವಧೆ ಮಾಡ್ತಕ್ಕಂಥದ್ದು, ಅವ್ರನ್ನ ಪರ್ಸ್ನಲಿ ನಾವು ಒಂದು ರೀತಿ ಅವ್ರಿಗೆ ಅವಮಾನ ಮಾಡ್ತಕ್ಕಂಥ ಒಂದು ವಿಚಾರಕ್ಕೆ ನಾವು ಕೈ ಹಾಕ್ತಕ್ಕಂಥದ್ದು ಇದೆಯಲ್ಲ, ಯಾರೇ ಆಗ್ಬೋದು, ಅದು ಎನಿಬಡಿ. ಇಟ್ ಈಸ್ ನಾಟ್ ಗುಡ್ ಫಾರ್ ದ ಸೊಸೈಟಿ. ಸಮಾಜಕ್ಕೆ ಭಾಳ ಮಾರಕ, ಅಷ್ಟಂತೂ ಹೇಳ್ಬೋದು. ಸರ್, ಈಗ ಸರ್ಕಾರ ನಡೆಸ್ತಾ ಇರೋರು ಕಾಂಗ್ರೆಸ್ನ ಸ್ವಪಕ್ಷೀಯರೇ, ಅವ್ರ ಮಂತ್ರಿಗಳೇ ಇವತ್ತು ಅದ್ರ ಬಗ್ಗೆ ಮಾತನಾಡಿದ್ಮೇಲೆ ಅಂತಿಮವಾಗಿ ರಾಜ್ಯದ ಜನತೆ ಮುಂದೆ ಇವೆಲ್ಲವೂ ಕೂಡ ಒಂದು ತನಿಖೆ ರೂಪದಲ್ಲಿ, ಪಾರದರ್ಶಕವಾದಂಥ ತನಿಖೆ ರೂಪದಲ್ಲಿ ಮುಂದಿಡಬೇಕಾದಂಥ ಒಂದು ಜವಾಬ್ದಾರಿ ಕರ್ತವ್ಯ ಯಾರ್ದು? ಸರ್ಕಾರದ್ದು. ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿ ಮಂತ್ರಿಗಳಿಗೆ ಈ ರೀತಿ ಅನುಭವ ಆಗಿದೆ ಅಂತಕ್ಕಂಥದ್ದು ಅವ್ರು ಹೇಳಿದಾಗ ಇದನ್ನು ಹೊರಗಡೆ ತಗೊಬರ್ಬೇಕಾಗಿರೋದು ಯಾರು? ಇದ್ರ ಬೆಳಕು ಚೆಲ್ಲಬೇಕಾಗಿರೋರು ಯಾರು? ಮುಖ್ಯಮಂತ್ರಿಗಳ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗ್ತದೆ. ಯಾಕೆಂದರೆ ಅವ್ರು ಸಚಿವರು ಹೇಳಿರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ವಿಚಾರ. ಇದನ್ನು ನಾವು ಅಷ್ಟು ಲಘುವಾಗಿ ಪರಿಗಣನೆಗೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ, ಸಚಿವರು ಅಲ್ಲೇ ಕೂತ್ಕೊಂಡು ಹೇಳಿದ್ರು, ಇಲ್ಲ ಇವತ್ತು ನಾನಿರ್ಬೋದು, ಅಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ಎರಡೂ ಪಕ್ಷದಲ್ಲೂ ಇರ್ಬೋದು ಅಂತ ಅಂದರು. ಅಂದರೆ 224 ಶಾಸಕರಿಗೂ ಸೇರಿಸಿ ಹೇಳ್ದಂಗೆ ಆಯ್ತಲ್ಲ. ಅವ್ರು ತನಿಖೆ ಮಾಡಬೇಕು, ಅವರಲ್ಲಿ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗಡೆ ಇಡಬೇಕು ಅಂತ ಅವ್ರಿಗಿರ್ಬೇಕು. ಸರ್, ಈಗ ನಾವು ನೋಡಿದ್ದೇವೆ ಸರ್ಕಾರ ಯಾವ ರೀತಿ ಕಳೆದ 2 ವರ್ಷದಲ್ಲಿ